ಹೊಸಕೋಟೆ ತಾಲೂಕು ಕಸಬಾ ಹೋಬಳಿ ದೊಡ್ಡಹುಲ್ಲೂರು ಗ್ರಾಮದಲ್ಲಿ ನಡೆದ ಶ್ರೀ ಬೀರೇಶ್ವರ ಮತ್ತು ಶ್ರೀ ವೀರಭದ್ರೇಶ್ವರ ಸ್ವಾಮಿ ದೊಡ್ಡ ಜಾತ್ರೆಯು 13 ವರ್ಷಗಳ ನಂತರ 9ನೇ ತಾರೀಕಿನ ಶುಕ್ರವಾರದಂದು ಕುಟುಂಬದ ಜೋಡಿಗಳಿಗೆ ದೀಪ ನೀಡುವುದರ ಮುಖಾಂತರ ಅಂತ್ಯಗೊಂಡಿತು. ಕಾರ್ಯಕ್ರಮದ ಅಂಗವಾಗಿ 6ನೇ ತಾರೀಕಿನಿಂದಲೇ ಪ್ರಾರಂಭವಾದಂತಹ ದೇವಸ್ಥಾನದ ಹೋಮ ಹವನಾದಿಗಳ ವಿಧಿವಿಧಾನಗಳೊಂದಿಗೆ ಸಾಂಗೋಪಾಂಗವಾಗಿ ನಿರಂತರವಾಗಿ ನಡೆದುಕೊಂಡು ಬಂದು 8ನೇ ತಾರೀಕು ಈ ದೇವಸ್ಥಾನಕ್ಕೆ ಸೇರಿದ ಎಲ್ಲ ಕುಟುಂಬಗಳು ತಮ್ಮ ದೀಪದ ಜೊತೆಯಲ್ಲಿ ದೇವಸ್ಥಾನದ ಬಳಿ ಬಂದು ಸೇರುವ ಕಾರ್ಯಕ್ರಮವನ್ನು ನಡೆಸಿ 9ನೇ ತಾರೀಕಿನಂದು ಬೆಳಗ್ಗೆಯಿಂದಲೇ ದೇವರ ಹಬ್ಬದ ಕೈಂಕರ್ಯಗಳು ಪ್ರಾರಂಭವಾಗಿ ಕಾಲಾಟಗಾರರು, ಡೊಳ್ಳು ಕುಣಿತ, ಕರಡಿ ಕುಣಿತ, ಲಿಂಗಧೀರರು, ಛದ್ಮಾವೇಶಧಾರಿಗಳು ಸೇರಿದಂತೆ ಅನೇಕ ಕಲಾ ತಂಡಗಳೊಂದಿಗೆ ಶಾಸ್ತ್ರೋಕ್ತವಾಗಿ ಕಾರ್ಯಕ್ರಮಗಳು ಪ್ರಾರಂಭಗೊಂಡು ದೇವಸ್ಥಾನದಿಂದ ದೊಡ್ಡಹುಲ್ಲೂರು ಕೆರೆಗೆ ಹೊಳೆ ಪೂಜೆಯನ್ನು ಮಾಡಲು ಹೊರಟು ಕೆರೆಯಲ್ಲಿ ಗೊತ್ತುಪಡಿಸಿದ ಜಾಗದಲ್ಲಿ ಹೊಳೆ ಪೂಜೆಯ ಎಲ್ಲ ವಿಧಿವಿಧಾನಗಳ ಪೂಜಾ ಕೈಂಕರ್ಯಗಳೊಂದಿಗೆ ಎಲ್ಲ ಪವಾಡಗಳನ್ನು ಹೊಳೆ ಪೂಜೆಯ ಬಳಿ ನೆರವೇರಿಸಲಾಯಿತು. ಶಾಸಕರು ಮತ್ತು ಕಿಯೋನಿಕ್ಸ್ ನಿಗಮ ಮಂಡಳಿ ಅಧ್ಯಕ್ಷರಾದಂಥ ಶರತ್ ಬಚ್ಚೇಗೌಡರು ಜಾತ್ರಾ ಕಾರ್ಯಕ್ರಮಕ್ಕೆ ಆಗಮಿಸಿ ದೇವರ ದರ್ಶನ ಪಡೆದು ದೇವಸ್ಥಾನದ ಟ್ರಸ್ಟಿನ ವತಿಯಿಂದ ಸನ್ಮಾನ ಗೌರವಗಳನ್ನು ಸ್ವೀಕರಿಸಿದ ನಂತರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿ, ದೊಡ್ಡಹುಲ್ಲೂರು ಗ್ರಾಮದಲ್ಲಿ ಇಂದು ಹಬ್ಬವನ್ನು ಆಚರಣೆ ಮಾಡುತ್ತಿರುವುದಕ್ಕೆ ಸುಮಾರು ನೆಂಟರು ಬಂಧು ಬಳಗ ಸೇರಿ 20-30 ಸಾವಿರ ಜನರು ಸೇರಿ ಹಬ್ಬವನ್ನು ಆಚರಣೆ ಮಾಡುತ್ತಿರುವುದು ತುಂಬಾ ಸಂತೋಷದ ವಿಚಾರವಾಗಿದೆ. ಕುರುಬ ಸಮುದಾಯದ ಮನೆ ದೇವರುಗಳ ದೊಡ್ಡ ಜಾತ್ರೆಯಾಗಿರಬಹುದು, ತಿಗಳ ಸಮುದಾಯದ ಕರಗ ಮಹೋತ್ಸವ ಆಗಬಹುದು, ಒಕ್ಕಲಿಗ ಸಮುದಾಯದ ಬಂಡಿದೇವರುಗಳ ಮಹೋತ್ಸವ ಆಗಬಹುದು. ಇಂಥ ಪಾರಂಪರಿಕ ಕುಲಗಳ ಹಬ್ಬಗಳನ್ನು ನಾವು ನಮ್ಮ ಕರ್ನಾಟಕದ ಬೆಂಗಳೂರು ಸುತ್ತಮುತ್ತಲ ಪ್ರದೇಶಗಳಲ್ಲಿ ನಮಗೆ ನೋಡಸಿಗುತ್ತವೆ. ಈ ದೇವಸ್ಥಾನಕ್ಕೆ ಬೇಕಾಗಿರುವ ಮೂಲ ಸೌಕರ್ಯಗಳನ್ನು ಮಾಡಿಕೊಟ್ಟಿರುವುದಕ್ಕೆ ನನ್ನ ದೊಡ್ಡ ಸೇವೆ ಅಂತ ಅಲ್ಲ, ಜನರಾದ ನೀವುಗಳು ನನಗೆ ಶಕ್ತಿ ತುಂಬಿದ್ದೀರಾ ಮತ್ತು ದೇವರ ಕೃಪೆಯಿಂದ ನಾನು ದೇವಸ್ಥಾನದ ಸುತ್ತಮುತ್ತಲ ಪ್ರದೇಶಕ್ಕೆ ಕಾಂಕ್ರೀಟ್ ರಸ್ತೆಯನ್ನು ಮಾಡಿಕೊಟ್ಟಿರುವುದಕ್ಕೆ, ನನ್ನ ಒಂದು ಅಳಿಲು ಸೇವೆಯನ್ನು ಸಮಾಜಕ್ಕೆ ಮತ್ತು ಸಮುದಾಯಕ್ಕೆ ಮಾಡಿಕೊಟ್ಟಿರುವುದಕ್ಕೆ ಅವಕಾಶ ಸಿಕ್ಕಿದೆ. ಮುಂದಿನ ದಿನಗಳಲ್ಲಿ ಇನ್ನೂ ಅಭಿವೃದ್ಧಿ ಮಾಡಬೇಕಾದ ಕೆಲಸ ಕಾರ್ಯಗಳಿಗೆ ನಾನು ನಿಮ್ಮ ಜೊತೆ ಇರುತ್ತೇನೆ. ದೇವರ ಲೆಕ್ಕದಲ್ಲಿ ಮೇಲು ಕೀಳು, ಹಣವಂತರು ಬಡವರು ಎಂಬ ಭೇದ ಭಾವ ಇಲ್ಲದೆ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ನನ್ನನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿ ದೇವರ ಆಶೀರ್ವಾದ ಮಾಡಿಸಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಎಂದು ತಿಳಿಸಿದರು. ಟ್ರಸ್ಟಿನ ಅಧ್ಯಕ್ಷರಾದಂಥ KM ಮುನ್ರಾಜ್ರವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿ, ಇವತ್ತಿನ ಮನೆದೇವರ ಜಾತ್ರೆ ಇಷ್ಟು ಅದ್ಧೂರಿಯಾಗಿ ನಡೆಯುವುದಕ್ಕೆ ನಮ್ಮ ಈ ದೇವರಿಗೆ ಸೇರಿದ 1,000 ಕುಟುಂಬಗಳಿಗೆ ನಾನು ಧನ್ಯವಾದಗಳನ್ನು ತಿಳಿಸುತ್ತೇನೆ ಮತ್ತು ದೊಡ್ಡಹುಲ್ಲೂರಿನ ಗ್ರಾಮಸ್ಥರು ಮುಂಚೆಯಿಂದಲೂ ನಮಗೆ ಸಹಕಾರವನ್ನು ನೀಡಿಕೊಂಡು ಬಂದಿದ್ದಾರೆ, ಈಗಲೂ ಸಹಕಾರವನ್ನು ನೀಡಿದ್ದಾರೆ, ಮುಂದೆಯೂ ಸಹಕಾರವನ್ನು ನೀಡುತ್ತಾರೆ. ಹಾಗೆಯೇ ನಮಗೆ ದೇವಸ್ಥಾನದ ಎಡಭಾಗಕ್ಕೆ ರಸ್ತೆ ಮಾಡಿ ಗೇಟ್ ಬಾಗಿಲನ್ನು ಅಳವಡಿಸಬೇಕಾಗಿತ್ತು. ನಾವು ಶಾಸಕರಿಗೆ ಈ ವಿಚಾರ ತಿಳಿಸಿದಾಗ ಶಾಸಕರು LNT ಮಂಜುನಾಥ್ರವರಿಗೆ ನಿರ್ದೇಶನವನ್ನು ನೀಡಿ 1 ತಿಂಗಳ ಒಳಗಾಗಿ ಕೆಲಸವನ್ನು ಪೂರೈಸಿ ಕಾಂಕ್ರೀಟ್ ಸಹ ಹಾಕಿಸಿಕೊಟ್ಟರು ಎಂದು ಶಾಸಕರ ಸಹಕಾರವನ್ನ ಸ್ಮರಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ BMRD ಸದಸ್ಯರಾದಂಥ ಸುಬ್ಬರಾಜು, BDCC ಬ್ಯಾಂಕ್ನ ಉಪಾಧ್ಯಕ್ಷರಾದಂಥ ಕೃಷ್ಣಮೂರ್ತಿ, ಬೆಂಗಳೂರು ಡೈರಿ ನಿರ್ದೇಶಕರಾದಂಥ KM ಮಂಜುನಾಥ್, ದೇವಸ್ಥಾನದ ಮುಖಂಡರಾದಂಥ ವಾರಣಾಸಿ ದೇವರಾಜ್, ಯಮಲೂರು ಜಯಪ್ರಕಾಶ್, KPCC ಪ್ರಧಾನ ಕಾರ್ಯದರ್ಶಿಯಾದಂಥ ಚಿಮಂಡಳ್ಳಿ ಮುನಿಶಾಮಣ್ಣ, ಭೂ ಮಂಜೂರಾತಿ ಸಮಿತಿ ಸದಸ್ಯರಾದಂಥ ನಂಜಪ್ಪ, ದೇವಸ್ಥಾನದ ಟ್ರಸ್ಟಿಗಳಾದಂಥ ಭೈರತಿ, ರಮೇಶ್, ಚಂದ್ರು ಮತ್ತು ದೇವಸ್ಥಾನದ ಟ್ರಸ್ಟಿನ ಎಲ್ಲ ಪದಾಧಿಕಾರಿಗಳು ಹಾಗೂ ಇನ್ನೂ ಅನೇಕ ಮುಖಂಡರುಗಳು 16,000 ಜನ ಭಕ್ತಗಣ ಸಾಕ್ಷಿಯಾಯಿತು. ನಮ್ಮದು ಇದು ಶ್ರೀ ವೀರಭದ್ರೇಶ್ವರ ಮತ್ತು ಶ್ರೀ ಭೂಮೇಶ್ವರ ಸ್ವಾಮಿ ಈ ದೇವಾಲಯ ಇದು ಹೊಸದಾಗಿ ನಾವು ಗೌಡ ಮಾಡಿ 13 ವರ್ಷ ಆಯಿತು. 13 ವರ್ಷದಿಂದ ನಮ್ಮ ಗುರುಬಾಂಧವರು ಮನೆಗತ್ತ ಸಾವಿರ ಅಂತೇಳಿ ಪ್ರತಿಯೊಬ್ಬರು ಕೂಡ ಕೊಡುಗೆ ಕೊಟ್ಟು ಅದು ಆಮೇಲೆ ಕಮಿಷನ್ ಇರ್ಬೋದು, ಪ್ರತಿಯೊಬ್ಬರು ಇರ್ಬೋದು 1 ಲಕ್ಷ 5 ಲಕ್ಷ ಕೊಟ್ಟಿರೋ ದಾನಿಗಳು ಇದ್ದಾರೆ. ಅದ್ರ ಜೊತೆ ನಮ್ಮ ಲಕ್ಷಾಂತರ ಅದರದ್ದು ಕೊಡುಗೆ ಇದೆ ಇಲ್ಲ ಅಂತ ಹೇಳಲ್ಲ, ಆದರೆ ನಮ್ಮ ಇಡೀ ಕುಲದ್ದು ಹಣ ಇದಕ್ಕೆ ಬಿದ್ದದೆ. ಕುಲದ ಪರವಾಗಿ ಈ ಕನ್ನಡ ಒಂದು ನಿರ್ಮಾಣ ಆಯಿತು.
ಅದಕ್ಕೆ ನಾವು ನಮ್ಮ ಇಡೀ 33 ತಂದು 1,000 ಮನೆಗೆ ನಾನು ಅಭಿನಂದನೆ ಹೇಳಬೇಕಾಗ್ತದೆ. ನಿಮ್ಮೆಲ್ಲ ಸಹಕಾರದಿಂದ ಈ ಮಟ್ಟಕ್ಕೆ ಈ ಊರಲ್ಲಿ ನಾವು ಒಂದು ಮನೆ ಕೂಡ ಇಲ್ಲ. ಆದರೆ ದೊಡ್ಡೂರಲ್ಲಿ ಅವ್ರು ಎಷ್ಟೇ ಮನೆ ಇದ್ರು ಕೂಡ ಅವರು ನಾವೆಲ್ಲ ಇದ್ದೀವಿ ಅನ್ನೋ ಮಟ್ಟಕ್ಕೆ ಅವರೆಲ್ಲ ಪ್ರೋತ್ಸಾಹನ ಕೊಟ್ಟವ್ರೆ. ನಮ್ಗೆ ಇಲ್ಲಿನೂ ಕೊಟ್ಟವ್ರೆ, ಮುಂದೇನು ಕೊಡ್ತಾರೆ, ಈಗಲೂ ಕೊಡ್ತಾ ಇದ್ದಾರೆ. ಅವ್ರಿಗೆ ನಾವು ಎಷ್ಟೇ ಧನ್ಯವಾದ ಹೇಳಿದ್ರು ಸಾಕು ದೊಡ್ಡದವ್ರ ಜನತೆಗ. ಅದಲ್ಲದೆ ಇಲ್ಲಿ ದಾರಿ ನಮ್ಗೆ ಭಾರಿ ಅನಾನುಕೂಲ ಆಗುತ್ತೆ. ನಾನು MLA ಅವ್ರಿಗೆ ಮಾತು ಹೇಳಿದೆ, ಅಣ್ಣ ಇಲ್ಲಿ ರಸ್ತೆ ನಮ್ಗೆ ಇಲ್ಲೊಂದು ಆಗಬೇಕು, ಇಲ್ಲೊಂದು ಗೇಟ್ ಇಟ್ಬಿಟ್ಟಿದ್ದೀರಿ ಅಂತೇಳಿ. ಬರೀ 1 ತಿಂಗಳಿಗೇನೆ ಎಲೆಂಟು ಮಂಜಾನ ಡೈರೆಕ್ಷನ್ ಕೊಟ್ಬಿಟ್ರು. 1 ತಿಂಗಳಿಗೇನೆ ರಸ್ತೆ ಮಾಡ್ಕೊಡೋಗುತ್ತೆ. ಅವ್ರು ಹೇಳಿದ್ರು ಅದರಂತೆ ರಸ್ತೆ ಮಾಡಿಸ್ಕೊಟ್ರು. ಕಾಂಕ್ರೀಟ್ ಕೂಡ ಹಾಕಿ ಮೋರಿಗೆ ಡ್ರೈನೇಜ್ ಕೂಡ ಮಾಡಿಕೊಟ್ರು. ಆ ಡ್ರೈನೇಜ್ಗೆ ಪಂಚಾಯತಿಯಿಂದನೂ ಸ್ಲ್ಯಾಬ್ಗಳು ಕೂಡ ಹಾಕ್ಕೊಟ್ಟಿದ್ದಾರೆ. ಅದಕ್ಕೆ ನಾನು ನಮ್ಮ MLA ಸಾಹೇಬರಿಗೆ ನಮ್ಮ 33 ತಂದೆ 1,000 ಮನೆ ಎಲ್ಲ ಕುಲ್ಗಾಂಗರ ಪರವಾಗಿ ತುಂಬ ರೀತಿಯಾದ ಅಭಿನಂದನೆಗಳನ್ನು ಹೇಳಕ್ಕೆ ಬಯಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಎಲ್ಲ ಪ್ರತಿಯೊಬ್ಬರು ಗ್ರಾಮಸ್ಥರು, ಆಮೇಲೆ ನಮ್ಮ ರೇಜೆಂಟ್ ಮಂಜಣ್ಣ ಇರ್ಬೋದು, ಇಂಡಿಯಾ ಮಂಜಣ್ಣ ಇರ್ಬೋದು, ಇಲ್ಲ ರಾಜಗೋಪಾಲ ಇರ್ಬೋದು, ಪ್ರತಿಯೊಬ್ಬರು ಎಲ್ಲರೂ ನಾವು ಏನೇನು ಸಹಕಾರ ಈ ದೇವಸ್ಥಾನ ಕೊಡ್ತಾರೆ. ಇಡೀ ಹಳ್ಳಿನವರು ನಮ್ಮ ದೇವಸ್ಥಾನ ಸಹಕಾರ ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಗೆ ಎಲ್ಲ ಸಹಕಾರವನ್ನು ಕೊಡಬೇಕು ಅಂತೇಳಿ ನಮ್ಮ ಶಾಸಕರ ಮುಖಾಂತರ ನಾನು ಅವ್ರನ್ನ ಕಳಕಳಿಯಿಂದ ಮನವಿ ಮಾಡ್ಕೊಳ್ತೇನೆ. ಒಂದು 30-35-40 ಸಾವಿರ ಜನ ಇವತ್ತು ಹೊಸಕೋಟೆ ತಾಲೂಕು ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಭಾಗಗಳಿಂದ ಸಂಬಂಧಿಕರು ಬಂದಿಲ್ಲಿ ಐತಿಹಾಸಿಕವಾದಂಥ ದೇವಾಲಯ, ಚೋಳರ ಕಾಲಕ್ಕೆ ಇರ್ತಕ್ಕಂಥ ಇತಿಹಾಸ ಇರ್ತಕ್ಕಂಥ ಒಂದು ದೇವಾಲಯದಲ್ಲಿ ಈ ಒಂದು ಹಬ್ಬ ಆಚರಣೆಯನ್ನ ಮಾಡಿಕೊಂಡಿರ್ತಕ್ಕಂಥದ್ದು ನಿಜವಾಗ್ಲೂ ತುಂಬಾನೇ ಸಂತೋಷ ಆಗ್ತದೆ. ಯಾಕಂದ್ರೆ ಇತ್ತೀಚಿನ ಕಾಲದಲ್ಲಿ ಏನಾಗ್ತಾರೆ, ಪ್ರಾದೇಶಿಕತೆ ಅನ್ನೋಂಥದ್ದು ಭಾಗದಲ್ಲಿರ್ತಕ್ಕಂಥ ಸೊಗಡನ್ನಂಥದ್ದು ಇವತ್ತು ಕಳ್ಕೊಳ್ಳುವಂತ ಒಂದು ನಿಟ್ಟಿಗೆ ಹೋಗ್ತಾ ಇದೀವಿ. ದೇವಸ್ಥಾನ ಅಂತಂದ್ರೆ ತಿರುಪ್ತಿ ಅಂತ ಅಂದ್ಕೊಂಡ್ರೆ ಅಂತ ಒಂದು ಕಾಲದಲ್ಲಿ ನಮ್ಮ ಕುಲಕ್ಕೆ, ನಮ್ಮ ಸಮಾಜಕ್ಕೆ, ನಮ್ಮ ಒಕ್ಕಲದೊಂದಿಗೆ ಸೇರಿದಂತ ನಮ್ಮ ಸ್ಥಳೀಯವಾದಂತ ಬೀರೆ ದೇವರಾಗಿರ್ಬೋದು, ರಾಮೇದೇವರಾಗಿರ್ಬೋದು, ಈ ಎಲ್ಲ ದೇವರುಗಳ ಹಬ್ಬನ ಇವತ್ತು ಸಮುದಾಯದವರು ಒಂದು ಆಸೆ, ಪ್ರೀತಿ, ವಿಶ್ವಾಸ ಇಟ್ಕೊಂಡು ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ಮನಸ್ಸಿಗೆ ನಿಜವಾಗ್ಲೂ ತುಂಬಾ ಒಂದು ಸಂತೋಷ ತಂದ್ಕೊಟ್ಟಿರ್ತಕ್ಕಂಥದ್ದು. ಪೊಲೀಸ್ ಅವ್ರನ್ನ ನಾನು ಸುಮಾರು 2-3 ದಿನದಿಂದ ವಿಚಾರಣೆ ಮಾಡಿಕೊಂಡು ಕಾರ್ಯಕ್ರಮ ಯಾವ ತರ ನಡೀತದೆ ಅಂತ ವರದಿಗಳನ್ನ ತರಿಸ್ಕೊಂಡಾಗ ಇಷ್ಟೊಂದು ಸಾವಿರಾರು ಸಂಖ್ಯೆಯಲ್ಲಿ, ಸಹಸ್ರಾರು ಸಂಖ್ಯೆಯಲ್ಲಿ ಜನ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ ಕೂಡ ಒಂದು ಘಟನೆ ಕೂಡ, ಯಾವುದೋ ಒಂದು ಕೆಟ್ಟ ಘಟನೆ ಕೂಡ ನಡೆದಿಲ್ಲ ಅಂತಂದ್ರೆ ಅದು ಬೀರೇದರ ಆಶೀರ್ವಾದದಿಂದ ಇವತ್ತು ಈ ರೀತಿಯಾದಂತಹ ಕಾರ್ಯಕ್ರಮ, ಅದ್ಭುತವಾದಂತಹ ಕಾರ್ಯಕ್ರಮ 13 ವರ್ಷದ ನಂತರ ನಡಿಬೇಕಂತಂದ್ರೆ ಆ ದೇವರ ಆಶೀರ್ವಾದದಿಂದ ನಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು. ಇವತ್ತೇನು ಕೆಲವೊಂದು ಮುಂದಿನ ದಿನಗಳಲ್ಲಿ ಎಲ್ಲಾ ಭಾಗಗಳಲ್ಲಿ ಕೂಡ ನಾವು ದೇವರ ಆಶೀರ್ವಾದ ತಗೊಳ್ತಾ ಇರ್ತಕ್ಕಂಥದ್ದು. ಹೊಸಕೋಟೆ ತಾಲೂಕಲ್ಲಿರ್ತಕ್ಕಂಥ ಐತಿಹಾಸಿಕವಾದಂತ ಬ್ರಹ್ಮರಥೋತ್ಸವ ಕರಗ ಆಗಿರ್ಬೋದು, ಇಲ್ಲಿ ನಾವು ಆಚರಣೆ ಮಾಡತಕ್ಕಂಥ ಬೀರೆ ದೇವರಂದು ಗ್ರಾಮ ಹಬ್ಬ ಆಗಿರ್ಬೋದು, ಮುಂದೆ ವರ್ಷದಲ್ಲಿ ನಂಜಣ್ಣವರು ಅವ್ರ ಭಾಗಕ್ಕೆ ಸೇರಿದಂತ ರಾಮೇದೇವರ ಹಬ್ಬ ಆಗಿರ್ಬೋದು, ತಾವರೆಕೆರೆ ಕಡೆಯಲ್ಲಿ ಈ ಎಲ್ಲವನ್ನೂ ಕೂಡ ಬಂಡೆಯವರಿಗೂ ಎಲ್ಲರೂ ಕೂಡ ಗ್ರಾಮಾಂತರ ಭಾಗಗಳಲ್ಲಿ ಊರುಗಳಲ್ಲಿರ್ತಕ್ಕಂಥ ಹಬ್ಬಗಳನ್ನ ಅವರ ಕುಟುಂಬದವರು, ಕುಲದವರು ಎಲ್ಲರೂ ಕೂಡ ಒಗ್ಗಟ್ಟಾಗಿ ತರಿಸ್ಕೊಂಡು ಈ ರೀತಿಯಾಗಿ ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ಎಲ್ಲಾದ್ರೂ ಇದ್ರೆ ಅದು ಈ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ, ಈ ಭಾಗದಲ್ಲಿ, ಬೆಂಗಳೂರು ಸುತ್ತಮುತ್ತ ಭಾಗದಲ್ಲಿ ಅಂತೇಳಿ ನಾವು ಹೆಮ್ಮೆಯಿಂದ ಹೇಳ್ಕೊತಾ, ಈಗಾಗಲೇ ಮುನ್ರಾಜಣ್ಣವರು ಹೇಳಿದ್ರು, ಆ ಕೆಲಸವನ್ನೆಲ್ಲ ನಾವು ಮಾಡಿದಂಥದ್ದೆಲ್ಲ ನೀವು ಶಕ್ತಿ ತುಂಬಿ ದೇವರ ಆಶೀರ್ವಾದ ಕೊಟ್ಟು ಒಂದು ಹಳೆಯ ಸೇವೆ ಮಾಡಕ್ಕೆ ನಮ್ಗೆ ಅವಕಾಶ ಸಿಕ್ಕದ್ ಬಿಟ್ರೆ ನಾವು ಯಾವ ದೊಡ್ಡ ಕೆಲಸ ಏನ್ ಮಾಡಿದಂಥದ್ದೆಲ್ಲ ನೀವು ಕೊಟ್ಟಂತ ಶಕ್ತಿ, ದೇವರು ಕೊಟ್ಟಂತ ಆಶೀರ್ವಾದ ಒಂದು ಆಧಾರದ ಮೇಲೆ ಇವತ್ತು ಏನು ನಮ್ಮ ಒಂದು ಸಣ್ಣ ಹಳೆಯ ಸೇವೆನ ಇವತ್ತು ಸಮಾಜಕ್ಕೆ, ಸಮುದಾಯಕ್ಕೆ ಮಾಡಂತ ಒಂದು ಅವಕಾಶ ಸಿಕ್ಕಿದೆ. ಮುಂದಿನ ದಿನಗಳಲ್ಲಿ ಇನ್ನೂ ಏನೋ ಅಭಿವೃದ್ಧಿ ಮಾಡಬೇಕಾಗಿದ್ದಕ್ಕೆ ಜೊತೆಗೆ ನಿಂತ್ಕೋಬೇಕು, ಅವೆಲ್ಲವಕ್ಕೂ ಕೂಡ ನಾನು ನಿಮ್ ಜೊತೆ ನಿಂತೀನಿ ಅಂತ ಈ ಸಂದರ್ಭದಲ್ಲಿ ಆಶ್ವಾಸನೆಯನ್ನು ಕೊಡ್ತಾ ಅತ್ಯಂತ ಯಶಸ್ವಿಯಾಗಿ ನಡೆಸ್ಕೊಂಡಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮದ ಏನು ಆಯೋಜನೆ ಮಂಡಳಿ ಇದೆ, ನಾನು ನೋಡಿದಂಗೆ ಮೇಲು ಕೀಳು, ದೊಡ್ಡವರು, ಚಿಕ್ಕವರು, ಹಣವಂತರು, ಸ್ಥಿತಿವಂತರು, ಇಲ್ಲದವರು ಯಾವುದೂ ಇಲ್ಲದೆ ಒಗ್ಗಟ್ಟಾಗಿ ಆಚರಣೆ ಮಾಡಿಕೊಂಡು ಈ ಒಂದು ಕಾರ್ಯಕ್ರಮ ಇಷ್ಟು ಅದ್ಭುತವಾಗಿ ಬರಬೇಕಂದ್ರೆ, ಈ ಒಂದು ಕಾರ್ಯಕ್ರಮ ಈ ರೀತಿಯಾಗಿ ವಿಜೃಂಭಣೆಯಿಂದ ಆಚರಣೆ ಆಗ್ಬೇಕಂದ್ರೆ ಆ ಒಂದು ಒಗ್ಗಟ್ಟಿನ ಪ್ರದರ್ಶನ ಇದೆ. ಆ ಒಂದು ಒಗ್ಗಟ್ಟು ದೇವರು ಇರಲಿ ಅಂತ ಈ ಸಂದರ್ಭದಲ್ಲಿ ಕೋರ್ತಾ, ನಮ್ಮನ್ನು ಕೂಡ ಈ ಕಾರ್ಯಕ್ರಮಕ್ಕೆ ತಮ್ಮ ಕುಟುಂಬದ ಒಬ್ಬ ಸದಸ್ಯನಾಗಿ ಆಹ್ವಾನ ಮಾಡಿ ನಮ್ಮ ದೇವರ ಆಶೀರ್ವಾದ ಮಾಡಿಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳು ಅಂತ ನನ್ನ ಮಾತುಗಳಿಗೆ ನಾನು ವಿರಾಮ ನೀಡ್ತೀನಿ. ಜೈ ಹಿಂದ್,
ಜೈ ಕರ್ನಾಟಕ ಮಾತೆ.